ವೆಲ್ಕಮ್ ಬ್ಯಾಕ್ ಟು ಸುಮಾ ವ್ಲಾಗ್ಸ್. ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ ರೀ. ಮತ್ತು ನನ್ನ ವೀಡಿಯೋಸ್ ಫಾಲೋ ಆಗ್ತಾ ಇರೋರಿಗೆ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮತ್ತು ನಾನು ಮಾಡೋ ಪ್ರತಿಯೊಂದು ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ ಪ್ಲೀಸ್. ಮತ್ತು ಕಾಮೆಂಟ್ ಅಂತೂ ಮಾಡ್ತಾಯಿರಿ. ಇವತ್ತಿನ ವಿಡಿಯೋ ಏನಂದರೆ, ಈ ಗಿಡ ನೋಡ್ತಾ ಇದ್ರಲ್ಲ, ನಿಮಗೆ ಎಲ್ಲೇ ಆದರೂ ಕಂಡಿದ್ದರೆ ಅದು ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಳ್ಳೆ ಔಷಧಿ ಲಕ್ಷಣಗಳಿರುವ ಗಿಡ. ಏನಂದರೆ, ಮತ್ತು ಇದು ಕಿಡ್ನಿ ಪ್ರಾಬ್ಲಮ್ ಇರೋ ಪ್ರತಿ ಒಬ್ಬರಿಗೆ ಇದು ಯೂಸ್ ಆಗುತ್ತೆ. ಮತ್ತು ನಾರ್ಮಲಾಗಿ ಕಿಡ್ನಿ ಪ್ರಾಬ್ಲಮ್ ಇಲ್ಲಾಂದ್ರೂ ನಾವು ತಿನ್ಬೋದು, ಹಾಗೇನಿಲ್ಲ. ಮತ್ತು ಇದ್ರದ್ದು ಯೂಸ್ ಮಾಡೋದು ಹೇಗೆ ಅಂದರೆ, ಬೆಳಗ್ಗಿನ ಜಾವ ಎದ್ದ ತಕ್ಷಣ ನಾವು ಬ್ರಷ್ ಮಾಡ್ತೀವಲ್ಲ, ಆವಾಗ ಮಜ್ಜಿಗೆಯಲ್ಲಿ, ಸಣ್ಣ ಲೋಟ ಮಜ್ಜಿಗೆಯಲ್ಲಿ ಇದು ಎಲೆ ತೊಳೆದು ಅದು ಕಟ್ ಮಾಡಿ ಪೀಸ್ ಮಾಡಿ, ಅದು ಮಿಕ್ಸಿ ಜಾರ್ ಇರುತ್ತಲ್ಲ ಸಣ್ಣದು, ಅದರಲ್ಲಿ ಹಾಕಿ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿ ಅದ್ರ ಜ್ಯೂಸು ನಾವು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ, ಅದು ಡೈಲಿ 3 ಡೇಸ್ ಕುಡಿದ್ರೆ ಬೆಳಗಿನ ಜಾವ ಕಿಡ್ನಿ ಪ್ರಾಬ್ಲಮ್ ಎಂಥದ್ದು ಇದ್ದರೆ ಹೋಗುತ್ತೆ. ಯಾಕಂದರೆ ಇದು ತುಂಬ ಜನ ಕಡೆ ಕೇಳಿದ್ದೆ ಫ್ರೆಂಡ್ಸ್, ಮತ್ತು ಯೂಸ್ ಮಾಡಿದ್ದು ಗೊತ್ತಿದೆ. ಮತ್ತು ನಾನು ಸೊರಬದಲ್ಲಿ ಇದ್ದಾಗ ನಮ್ಮ ಓನರ್ ಆಂಟಿ ಅವ್ರ ಮನೆಯಲ್ಲಿ ತುಂಬ ಗಿಡಗಳು ಇದ್ವು. ತುಂಬ ಜನ ಬಂದು ತೊಗೊಂಡು ಹೋಗ್ತಾಯಿದ್ರು. ಅದು ಯಾಕೆ ಏನಂತ ಕೇಳಿದರೆ ಅದರ ಲಕ್ಷಣ, ಈ ಗಿಡದ ಮಹತ್ವ ಮತ್ತೆಲ್ಲ ಒಳ್ಳೆಯದಾಗಿ ಹೇಳಿದರು ಫ್ರೆಂಡ್ಸ್. ಹಾಗಾಗಿ ನಿಮಗೂ ಇದು ಯೂಸ್ ಆಗುತ್ತೆ ಅಂತ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಗಿಡ ನಾನು ನೆಟ್ಟಿದ್ದು ಗಿಡ ನನ್ನದು ಮನೆ ಕಡೆನ ಪಾಟ್ನಲ್ಲಿ ಇದೆ ಫ್ರೆಂಡ್ಸ್. ಇದು ನಾನೀಗ ಸಾಗರದಲ್ಲಿದ್ದೀನಲ್ಲ. ಮತ್ತು ಇನ್ನೊಂದು ಮಾತು ಏನಂದರೆ, ನಾನು ಆನ್ಲೈನ್ನಲ್ಲಿ ಗಿಡಗಳು ತೊಗೊಂಡಿನಿ ಅಂತ ಹೇಳಿದ್ದೀನಲ್ಲ ನಿಮಗೆ, ಅವತ್ತು ತೋರಿಸಿದ್ದು ನಾನು ನಂದು ವಿಡಿಯೋನೂ ಇದೆ ತೋರಿಸಿದ್ದು. ಆ ಗಿಡಗಳೂ ನಿಮಗೆ ತೋರಿಸೋಣ ಅಂತ ಅದು ಈ ವಿಡಿಯೋ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಈ ಗಿಡಗಳು ಎಲ್ಲ ಬಾಡಿ ಹೋಗಿ ಬಂದಿದ್ವು, ಮತ್ತು ಆಮೇಲೆ ಎಷ್ಟೋ ಚೆನ್ನಾಗಿ ಚಿಗುರ್ಕೊಂಡಿದ್ದಾವೆ. ಈಗ ಚಿಗುರ್ತಾ ಇದ್ದಾವೆ. ಒಂದು ಗಿಡ ಅಂತೂ ತುಂಬ ಎಲೆಗಳು ಬಂದಿದೆ. ಆಮೇಲೆ ಇನ್ನು 3 ಗಿಡಗಳಿಗೆ ಎಲೆಗಳು ಚಿಗುರ್ಕೊಂಡು ನೋಡಿ ಫ್ರೆಂಡ್ಸ್ ಬರ್ತಾ ಇದ್ದಾವೆ. ಮತ್ತು ಹೂ ಬಂದಾಗ ನಿಮಗೆ ವಿಡಿಯೋ ಮಾಡೋಣ ಅಂತ ಇದ್ದೆ. ಈಗ ಸದ್ಯಕ್ಕೆ ಜೀವ ಬಂದಿದ್ದಾವಲ್ಲ ಗಿಡಕ್ಕೆ, ಈಗ ಚಿಗುರ್ಕೊಂಡು ಆಮೇಲೆ ಹೂ ಬಂದಮೇಲೆ ಈಗ ಚಿಗುರಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಳ್ಳೆಯದಾಗಿ ಗಿಡ ಬಂದು ಆಮೇಲೆ ಹೂ ಬಿಟ್ಟಿದ್ದಾಗ ನಿಮಗೆ ಮತ್ತೆ ಇನ್ನೊಂದು ಸತಿ ವಿಡಿಯೋ ತೆಗಿಯೋಣ ಅಂತ ಈ ವಿಡಿಯೋ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಔಷಧಿ ಗಿಡಗಳಂದ್ರೆ ಅಲಿವೇರಾನೂ ಇದೆ, ನೆಟ್ಟಿದ್ದೆ. ಅಲಿವೇರಾ ಅಂದರೆ ತುಂಬ ಜನ ನನ್ನ ಕಡೆ ನಿಂತು ತೊಗೊಂಡು ಹೋಗಿದ್ದರು ಇದ್ದಾರೆ. ಮತ್ತು ಇದು ಓಂ ಸೊಪ್ಪು, ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್, ಎಲ್ಲ ಗೊತ್ತಿದ್ದೆ ಅಲ್ಲ ನಿಮಗೂ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಇನ್ನೊಂದು ಮಾತು, ಈ ಸೊಪ್ಪು ಹುಳಿಯಾಗಿ ಮತ್ತು ಹೊಗರಾಗಿರುತ್ತೆ. ಅದ್ರದ್ದು ಎಲೆ ನೋಡಿದ್ರಲ್ಲ, ದಪ್ಪವಾಗಿದೆ, ಒಂಥರ ಮಂದವಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದ್ರದ್ದು ಹೆಸರು ಹೇಳೋದು ನಾನು ಮರ್ತೇ ಬಿಟ್ಟೆ. ಈ ಗಿಡದ ಹೆಸರು ಬಂದು ನೆಲೆಬಸಳೆ ಅಂತ. ಮತ್ತು ನಮ್ಮ ಕಡೆ ನೆಲಬಸಳೆ ಸೊಪ್ಪು ಅಂತಾರೆ. ಮತ್ತು ನಿಮ್ಮ ಕಡೆ ಏನಂತಾರೋ ಏನೋ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಕಿಡ್ನಿನಲ್ಲಿ ಕಲ್ಲು ಅಂಥವಿದ್ದರೆ ಕರಗುತ್ತೆ ಅಂತ ಹೇಳ್ತಾರೆ. ಅದು ಯೂಸ್ ಮಾಡಿದ್ದವರು ತುಂಬ ಜನ ಹೇಳಿದರು. ಹಾಗಾಗಿ ನಿಮ್ಮ ರಿಲೇಟಿವ್ಸಿಗಾಗಲಿ, ಫ್ರೆಂಡ್ಸಿಗಾಗಲಿ, ನಿಮಗಾಗಲಿ, ಯಾರಿಗೇ ಆಗಲಿ ಕಿಡ್ನಿದು ಪ್ರಾಬ್ಲಮ್ ಇದ್ದರೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ನಿಮಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.